ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವರಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ರವೆ ಉಂಡೆ ಮಾಡೋದು ಯಾವ ಥರ ಬೇಗ 5 ನಿಮಿಷದಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ನೋಡ್ಕೊಳ್ಳಿ, ಇದೇ ಥರ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಬಾಣಲಿ ಬಿಸಿ ಆದಮೇಲೆ 1-2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಈಗ ಬಾಣಲಿ ಬಿಸಿಯಾಗಿದೆ, ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇದು ಹುರ್ಕೊಂಡಾದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ, ಅದನ್ನು ಹುರ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ತೆಗೆದು ಬಿಡೋಣ ಒಂದು ಪ್ಲೇಟಿಗೆ ಚೇಂಜ್ ಮಾಡ್ಕೊಳ್ಳೋಣ. ಈಗ ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ ಅದೇ ತುಪ್ಪದಲ್ಲಿ 1 ಬೌಲಷ್ಟು ನಾನು ರವೆ ಹಾಕ್ಕೊತಾ ಇದ್ದೀನಿ. ಬೊಂಬೆ ರವೆ, ಮಾಮೂಲಿ ರವೆ ಹಾಕ್ಕೊತಾ ಇದ್ದೀನಿ, ಉಪ್ಪಿಟ್ಟು ಮಾಡೋ ರವೆನ. ಅದು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಬರೋ ಅಷ್ಟು ಹುರ್ಕೋಬೇಕು. ಅದರಲ್ಲೇ ಸೇಮ್ ಕಪ್ಪಲ್ಲಿ ಸಕ್ಕರೆನೂ ಸೇರಿಸ್ಕೊತಾ ಇದ್ದೀನಿ. ಅದೇ ಅಳತೆಗೆ ಒಂದೇ ಅಳತೆ ತಗೊಂಡಿದ್ದೀನಿ. ರವೆ ಎಷ್ಟು ತಗೊಂಡಿದ್ದೀನಿ ಸಕ್ಕರೆನೂ ಅದೇ ಅಳತೆ ತಗೊಂಡಿದ್ದೀನಿ. ಈಗ ಅದನ್ನು ಎರಡೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಹುರ್ಕೊಂಡಿದ್ದಾಗಿದ್ದ ತಕ್ಷಣ ಈಗ ತುರಿದು ಇಟ್ಕೊಂಡಿರೋ ಅಂಥ ಕಾಯಿ ತುರಿನ ಹಾಕ್ಕೊಳ್ಳೋಣ. ಒಣ ಕೊಬ್ಬರಿನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ನಾನು 1 ಬೌಲಷ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೀವು ತಗೊಳ್ಳಿ. ನಾನಿಲ್ಲಿ 2 ತೆಂಗಿನಕಾಯಿಯಷ್ಟು ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದರಲ್ಲೇ ಏಲಕ್ಕಿನೂ ಸೇರಿಸಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಹಾಕ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಕಡಿಮೆ ಉರಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕು. ಈ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಈಗ ಇನ್ನು ಸ್ವಲ್ಪ ತಿರುಗಿಸ್ಕೊಂಡಿದ್ದಾದಮೇಲೆ ಇದು ಆಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕೆಳಗಡೆ ಇಟ್ಕೊಂಡು ಇದಕ್ಕೆ ಕಾಯಿಸಿಟ್ಕೊಂಡಿರೋ ಅಂಥ ಹಾಲು ಇಟ್ಕೋಬೇಕು. ಡ್ರೈ ಫ್ರೂಟ್ಸು ಇದರಲ್ಲೇ ಹಾಕ್ತೀನಿ. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದಾದಮೇಲೆ ನಾನು ಸ್ವಲ್ಪ ಹಾಲನ್ನು ಕಾಯಿಸಿಟ್ಕೊಂಡಿದ್ದೆ, ಅದನ್ನೇ ಹಾಲು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ತಾ ಹಾಕ್ಕೋಬೇಕು. ಉಂಡೆಗೆ ಬರೋ ಥರ ನಮ್ಗೆ ಎಷ್ಟು ಬೇಕೋ, ಎಷ್ಟು ಅದಕ್ಕೆ ಬೇಕೋ ಅಷ್ಟು ಸೇರಿಸ್ಕೊಂಡು ಉಂಡೆ ಮಾಡ್ಕೋಬೇಕು. ನೋಡಿ, ಅದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿ ಬಂದಿದೆ. ಇದನ್ನು ನಾನೀಗ ಉಂಡೆ ಮಾಡ್ಕೊತಾ ಇದ್ದೀನಿ. ರವೆ ಉಂಡೆ ಯಾವ ಥರ ಶೇಪಿಗೆ ಬೇಕೋ ಆ ಥರ, ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ನೀವು ಮಾಡ್ಕೊಳ್ಳಿ. ನಾನು ಈ ಸೈಜ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲನೂ ಇದೇ ಥರ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಎಷ್ಟು ವಿಡಿಯೋ ಹಾಕೋದಕ್ಕೆ ಇದು ಮಾಡಿ, ಲೈಕ್ ಮಾಡಿ. ನೋಡಿ, ಈ ಥರ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಬಿಸಿ ಇರುತ್ತೆ, ಬಿಸಿ ಇರುವಾಗಲೇ ಮಾಡ್ಕೋಬೇಕು. ಬೇಗ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಎಲ್ಲನೂ ಫುಲ್ ರೌಂಡಾಗಿ ಇಟ್ಕೊಂಬಿಟ್ಟಿದ್ದೀನಿ. ನೋಡಿ, ಎಲ್ಲ ಆಗಿದೆ. ನೋಡಿ ಯಾವ ಥರ ಇದೆ ಅಂತ. ಬೇಗ 5 ನಿಮಿಷದಲ್ಲೇ ಮಾಡ್ಕೊಳ್ಳೋ ಅಂಥ ರವೆ ಉಂಡೆ ಯಾವ ಥರ ಇದೆ ಅಂತ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.